ನಮಸ್ಕಾರ. ಯನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮಾರ್ಚ್ 3ರಂದು ವಿಶ್ವ ಶ್ರವಣ ದಿನವನ್ನು ಆಚರಿಸ್ತಾ ಇದ್ದೇವೆ. ಅದರ ಅಂಗವಾಗಿ ಇವತ್ತಿನ ವಿಷಯವಾಗಿ ಶ್ರವಣ ದೋಷ ಮತ್ತು ಚಿಕಿತ್ಸೆ ಎಂಬ ವಿಷಯದ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಯನಪೋಯ ಕಾಲೇಜಿನ ENT ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ದೀಕ್ಷಿತ್ RM ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಡಾಕ್ಟರ್, ಈಗ ಮಾರ್ಚ್ 3ರಂದು ಅಂದ್ರೆ ಇವತ್ತು ವಿಶ್ವ ಶ್ರವಣ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ಅದೇ ಒಂದು ವಿಷಯದ ಮಾತಾಡಿರುತ್ತಿರುವಂತಂದ್ರೆ ಶ್ರವಣ ದೋಷ ಅನ್ನುವಂಥದ್ದು ಎಲ್ಲ ಕಡೆ ಜಾಸ್ತಿಯಾಗಿ ಕೇಳ್ತಿರುವಂಥದ್ದು. ಶ್ರವಣ ದೋಷ ಇದೆ, ಮಕ್ಕಳಲ್ಲಿ ಕೇಳ್ತಾ ಇಲ್ಲ, ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನುವಂಥದ್ದು. ಇದಕ್ಕೆ ಮುಖ್ಯವಾಗಿ ಒಬ್ಬ ವ್ಯಕ್ತಿಗೆ ಶ್ರವಣ ದೋಷ ಬರಲಿಕ್ಕೆ ಕಾರಣ ಏನು ಅನ್ನೋದು? ಈಗ ಇದರಲ್ಲಿ ಶ್ರವಣ ದೋಷಕ್ಕೆ ನಾವು ಹೇಳ್ತೀವಿ, ದೊಡ್ಡವರಲ್ಲಿ ಕಾರಣ ಬೇರೆ ಇರ್ತದೆ, ಚಿಕ್ಕವರಲ್ಲಿ ಕಾರಣ ಬೇರೆ ಇರ್ತದೆ. ಬಟ್ ಇದರಲ್ಲಿ ಒಂದು ಟೈಪ್ಸ್ ಅಂತ ಇರುತ್ತೆ. ಅಂದರೆ ಒಂದು ಕಂಡಕ್ಟಿವ್, ಅಂದರೆ ಒಳಭಾಗ ಕಿವಿ, ಹೊರಭಾಗ ಕಿವಿ ಮತ್ತು ಮಧ್ಯಭಾಗ ಕಿವಿ. ಈ ಮಧ್ಯಭಾಗ ಮತ್ತು ಹೊರಭಾಗದ ಕಿವಿದು ಪ್ರಾಬ್ಲಮ್ ಬಂದರೆ ಅದನ್ನು ಯೂಶಲಿ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಅದು ಯೂಶಲಿ ಸಣ್ಣ ಮಟ್ಟಕ್ಕಿದ್ದು. ಬಟ್ ಈ ಒಳಭಾಗದಲ್ಲೆಲ್ಲ ಇದ್ದರೆ ಅದನ್ನು ಹೇಳ್ತೀವಿ ನರದ ದೋಷದಿಂದ ಇರ್ಬೋದು, ಅಥವಾ ಕಾಕ್ಲಿಯಾ ಒಳಗಡೆ ಅಂದರೆ ಇನ್ನರ್ ಇಯರ್ ಮೇಲೆ ಪ್ರಾಬ್ಲಮ್ ಇರ್ಬೋದು ಅಂತ. ಓಕೆ, ಈಗ ಒಬ್ಬ ವ್ಯಕ್ತಿಗೆ ಹಿಯರಿಂಗ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ? ಇದು ಸಾಮಾನ್ಯವಾಗಿ ಈಗ ನಾವು ಇಯರಿಂಗ್ ಎಲ್ಲರಿಗೂ ಗೊತ್ತಿರುವ ಹಾಗೆ ಇಯರಿಂಗ್ ಇದ್ರೇ ಮಾತು ಬರೋದು ಫಸ್ಟ್, ನಂಬರ್ 1. ಸೊ ಮಕ್ಕಳಲ್ಲಿ ಸ್ಪೆಷಲಿ ನಾವು ಏನು ಹೇಳ್ತೀವಿ ಅಂದರೆ ಇಯರಿಂಗ್ ಈಗ ಕೇಳೋದೆಲ್ಲ ನಾವು ಹುಟ್ಟುವಾಗ ಮುಂಚೆನೇ, ಅಂದರೆ ಗರ್ಭಿಣಿಯಾಗಿರುವಾಗಲೇ ಯೂಶಲಿ ಮಕ್ಕಳಿಗೆ ಸೌಂಡ್ ಕೇಳ್ತದೆ. ಬಟ್ ಅದು ನಮಗೆ ಅಂದರೆ ಗೊತ್ತಾಗೋದು ಏನಂದರೆ ಡೆಲಿವರಿ ಆದ ತಕ್ಷಣವೇ ಗೊತ್ತಾಗಲ್ಲ. ಬಟ್ ಹೋಗ್ತಾ ಹೋಗ್ತಾ ಒಂದು 3 months 4 months ಆ ಥರ ಗೊತ್ತಾಗುವಾಗ ಸ್ವಲ್ಪ ರೆಸ್ಪಾನ್ಸ್ ಮದರ್ ಹೇಳ್ತಾರೆ, ನನ್ನ ಮಗು ಸ್ವಲ್ಪ ರಿಯಾಕ್ಟ್ ಮಾಡ್ತಾ ಇದೆ ಇಲ್ಲ, ಆ ಥರ ಒಂದು ಸ್ವಲ್ಪ ಒಬ್ಸರ್ವೇಷನಲ್ಲಿ ಗೊತ್ತಾಗುತ್ತೆ. ಬಟ್ ದೊಡ್ಡವರಲ್ಲಿ ಅಂದರೆ ಡೆಫಿನೆಟ್ಲಿ ಕೇಳೋದಿಲ್ಲ, ಆ ಥರ ಗೊತ್ತಾಗುತ್ತೆ. ಬಟ್ ಮಕ್ಕಳಲ್ಲಿ ಏನಂದರೆ ಸ್ಪೀಚ್ ಯೂಶಲಿ ಏನಾಗ್ತದೆ ಅಂದರೆ ಮಾತು ಬರೋದಿಲ್ಲ, ಕೇಳೋದಿಲ್ಲ. ಅಂದರೆ ಮಾತಿಗೆ ಮತ್ತು ಈ ಕೇಳೋದಕ್ಕೆ ಭಾಳ ಇಂಪಾರ್ಟೆಂಟ್ ಕನೆಕ್ಷನ್ಸ್ ಇದೆ. ಹಾಗಾಗಿ ಏನಾದರೆ ಕೇಳೋದಿಲ್ಲ ಆದರೆ ಮಾತು ಬರೋದಲ್ಲಿ ಪ್ರಾಬ್ಲಮ್ ಬರುತ್ತೆ. ಓಕೆ, ಈಗ ಈ ಮಕ್ಕಳಿಗೆ ಮತ್ತು ವಯಸ್ಕರಿಗೆ ಇದರಿಂದ ಏನು ತೊಂದರೆ ಆಗ್ಬೋದಾ ಅಂತ ಹೇಳೋದು? ಜೀವನ ಶೈಲಿಯಲ್ಲಿ ಬದಲಾವಣೆಗಳಾಗುತ್ತೆ ಅಂತ ಹೇಳ್ತಿದ್ದೀರಾ? ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆಲ್ಲ, ಚಿಕ್ಕ ಮಕ್ಕಳಲ್ಲಿ ಡೆಫಿನೆಟ್ಲಿ ಈಗ ಒಂದು ಕೇಳೋದಿಲ್ಲ ಅಂದರೆ ಮಾತು ಬರೋದಿಲ್ಲ. ಯೂಶಲಿ 9 months 10 months ಆದ ಮೇಲೆ ಅವರು ಒಂದು ಸ್ವಲ್ಪ ಆದರೂ ಒಂದು ಅಪ್ಪ ಅಥವಾ ಆ ಥರ ಒಂದು 2-3 ವರ್ಡ್ ಮಾತಾಡ್ಬೋದು ಸಾಧ್ಯತೆ ಇರುತ್ತೆ. ಬಟ್ ಫುಲ್ ಫ್ಲೆಡ್ಜ್ ಆಗಿ ಮಾತಾಡೋದಿಲ್ಲ. ಈ ಥರ ಒಂದೆರಡು ಮಾತು ಅಂದರೆ ಬರುವಂಥ ಇದೆಲ್ಲ ನಿಂತೋಗುತ್ತೆ. ನಿಂತೋದ್ರೆ ಮಗು ನಾಳೆ ಫ್ಯೂಚರಲ್ಲಿ ಕ್ಲಿಯರ್ ಆಗಿ ಮಾತಾಡಲಿಕ್ಕಾಗಲ್ಲ, ಯಾಕಂದರೆ ಕೇಳ್ತಾ ಇಲ್ಲ. ಕೇಳಿದ್ರೇ ಬ್ರೈನ್ ಯೂಶಲಿ ಡೆವಲಪ್ ಆಗೋದು, ಬ್ರೈನ್ ಡೆವಲಪ್ ಆದ್ರೇ ಮಾತು ಬರೋದು. ಸೊ ನಮಗೇನಂದರೆ ಮೇಯ್ನಾಗಿ ಮಕ್ಕಳಿಗೆ ಕೇಳಿಸಬೇಕು. ಅದೇ ಥರ ದೊಡ್ಡವರಲ್ಲಿ ಏನಾಗ್ತದೆ ಅಂದರೆ ಕೇಳೋದಿಲ್ಲ ಅಂದರೆ ದೊಡ್ಡವರಿಗೆ ಅನ್ನಿಸ್ತದೆ ನನ್ನ ಜೊತೆ ಯಾರು ಮಾತಾಡೋದಿಲ್ಲ, ಅವರಿಗೆ ಆ ಒಂದು ಲೋನ್ಲಿನೆಸ್, ಅವರನ್ನು ಯಾರು ಇನ್ವಾಲ್ವ್ ಮಾಡೋದಿಲ್ಲ. ಏನಾದರೂ ಮಾತಾಡಿದರೂ ಕೂಡ ಅವರಿಗೆ ಕೇಳೋದಿಲ್ಲ ಅಂದರೆ ಅವ್ರ ಬಗ್ಗೆ ಸಂಶಯ, ಅಂದರೆ ಬೇರೆ ಮಾತಾಡ್ತಾರಂತ ಈ ಥರ ಭಾಳ ಅವರಿಗೇನು ಅಂದರೆ ಅವರ ಲೋನ್ಲಿನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಕೇಳೋದು ಭಾಳ ಇಂಪಾರ್ಟೆಂಟ್. ಕೇಳಿದ್ರೇ ಇನ್ಫ್ಯಾಕ್ಟ್ ಈಗ ಏನು ಹೇಳ್ತೀವಿ ಅಂದರೆ ದೊಡ್ಡವರಲ್ಲಿ ಡಿಮೆನ್ಷಿಯಾ ಅಂದರೆ ಮರ್ತೋಗೋ ಒಂದು ಕಾರಣ ಏನಂದರೆ ಕೇಳೋದಿಲ್ಲ ಅಂತ. ಹಾಗಾಗಿ ಕೇಳೋದು ಭಾಳ ಇಂಪಾರ್ಟೆಂಟ್ ಸ್ಪೆಷಲ್ ಸೆನ್ಸ್ ಆಗಿರುತ್ತೆ. ಸೊ ನಮ್ಮಲ್ಲಿ ಬೇರೆ ಬೇರೆ ಸ್ಪೆಷಲ್ ಸೆನ್ಸಸ್ ಇರುತ್ತೆ. ಒಂದು ಮೇಯ್ನ್ ಇಂಪಾರ್ಟೆಂಟ್ ಸ್ಪೆಷಲ್ ಸೆನ್ಸಸ್ ಏನಂದರೆ ಬ್ರೈನಿಗೆ ಬೇಕಿರುವಂಥದ್ದು ಏನಂದರೆ ಇಯರಿಂಗ್. ಓಕೆ ಡಾಕ್ಟರ್, ಈಗ ವಯಸ್ಕರಲ್ಲಿ ಶ್ರವಣ ದೋಷ ಬರಲಿಕ್ಕೆ ಏನಾದರೂ ಕಾಮನ್ ರೀಸನ್ ಅಂತ ಏನಾದರೂ ಇದೆಯಾ? ಹೌದು, ಈಗ ಮೇಯ್ನ್ ಕಾಮನ್ ಏನಂದರೆ ದೊಡ್ಡವರಲ್ಲಿ, ಏಜ್ ಆದವರಲ್ಲಿ, ಅಂದರೆ ನಮಗೆ ಕಂಪ್ಲೀಟ್ಲಿ ಏಜ್ ಅಂದರೆ ಅಬೌವ್ 60 ಅಂತ ಹೇಳ್ತೀವಿ. ಬಟ್ ಮಿಡಲ್ ಏಜ್ನವರಲ್ಲಿನೂ ಸ್ಟಾರ್ಟ್ ಆಗುತ್ತೆ. ಸೊ ಮಿಡಲ್ ಏಜಲ್ಲಿ ಅಂತ ಹೇಳಿದರೆ ಈಗ ಒಂದು ಹೆಚ್ಚಿನವರಿಗೆ ಏನಂದರೆ ನಾವು ನೋಡಿದರೆ ಇಯರ್ ಪರ್ದೆ, ಈ ಪರ್ದೆಯಲ್ಲಿ ತೂತಿರ್ಬೋದು, ಅಥವಾ ಒಳಗಡೆ ಒಳ ಕಿವಿಯಲ್ಲಿ ಅಂದರೆ ಮಿಡಲ್ ಇಯರಲ್ಲಿ, ಆ ಮಧ್ಯಭಾಗದ ಇಯರಲ್ಲಿ ಒಂದು ಇಯರ್ ಫಿಕ್ಸೇಷನ್ ಅಂತ ಹೇಳ್ತೇವೆ, ಆಸಿಕಲ್ ಫಿಕ್ಸೇಷನ್ ಅಂತ. ಅಂದರೆ ಅಲ್ಲಿ ಇರುವಂಥ ಚಿಕ್ಕ ಚಿಕ್ಕ ಮೂಳೆ ಫಿಕ್ಸ್ ಆಗಿರ್ಬೋದು, ಹಾಗಾಗಿ ಮೂಮೆಂಟ್ ಚೆನ್ನಾಗಾಗಲ್ಲ. ಇಲ್ಲಾಂದರೆ ಡ್ರಮ್ಮಲ್ಲಿ ನೀರು ತುಂಬಿರೋದು, ಹಾಗೆ ಈ ಥರ ಭಾಳಷ್ಟು ಅನೇಕ ಕಾರಣ ಇರುತ್ತೆ, ಅದರಿಂದ ಬರ್ಬೋದು. ಮತ್ತೊಂದು ಮೇಯ್ನ್ ಕಾಮನ್ ಏನಂದರೆ ದೊಡ್ಡವರಲ್ಲಿ, ಎಸ್ಪೆಷಲಿ ಏಜ್ ಆದವರಲ್ಲಿ ಅಂದರೆ ಏಜಿಂಗ್ ಇಟ್ ಸೆಲ್ಫ್. ಏಜ್ ಆದಾಗ ನರ ಎಲ್ಲ ವೀಕ್ ಆಗುತ್ತೆ. ಜನರಲಿ ಎಲ್ಲರದ್ದು ಬಾಡಿ ಹೇಗೆ ವೀಕ್ ಆಗುತ್ತೆ ಏಜಲ್ಲಿ, ಅದೇ ಥರ ದೊಡ್ಡವರಲ್ಲಿ ಏಜಿಂಗ್ ಆದ ಕೂಡಲೇ ಈ ಕಾಕ್ಲಿಯಾ ಮತ್ತು ಕಾಕ್ಲಿಯರ್ ನರ ಇರುವಂಥ ಆ ನರದು ದೋಷ ಶುರುವಾಗಿ ಕೇಳೋದು ಕಮ್ಮಿ ಆಗ್ಬೋದು.
ಇದು ಒಂದು ಅಂದರೆ ಮೋಸ್ಟ್ ಕಾಮನ್ ಕಾಸಸ್ ಅಂತ ಕೇಳಿದರೆ ದೊಡ್ಡವರಲ್ಲಿ ಇದು. ಮತ್ತೆ ಬೇರೆ ಕಾಮನ್ ಕಾಸಸ್ ಅಂತ ಕೇಳಿದರೆ ವ್ಯಾಕ್ಸ್, ಅಂದರೆ ನಾರ್ಮಲ್ ಆಗಿ ಗಟ್ಟಿಯಾಗಿ ಕಿವಿ ಒಳಗಡೆ ಕಾಣುವಂಥ ವ್ಯಾಕ್ಸಿಂದನೂ ಇರ್ಬೋದು. ಓಕೆ, ಅದೇ ರೀತಿ ಈಗ ಮಕ್ಕಳಲ್ಲಿ ಶ್ರವಣ ದೋಷ ಬರ್ಲಿಕ್ಕೆ ಏನಾದರೂ ಕಾರಣ ಇದೆಯಾ, ಕಾಮನ್ ಕಾರಣಗಳು ಏನಾದರೂ ಇದೆಯಾ ಅಂತ? ಹೌದು, ಮಕ್ಕಳಲ್ಲಿ ಅಂದರೆ ಈಗ ಹುಟ್ಟುವಾಗದಿಂದನೇ ಕಿವಿ ಕೇಳೋದು ಪ್ರಾಬ್ಲಮ್ ಬರ್ಬೋದು, ಹುಟ್ಟಿಯಾದ ನಂತರನೂ ಬರ್ಬೋದು, ಆಮೇಲೆ ಸ್ಕೂಲ್ ಹೋಗುವ ನಂತರನೂ ಬರ್ಬೋದು. ಸೊ ಹೀಗೆ ನೀವು ಡಿವೈಡ್ ಮಾಡಿದರೆ ಹುಟ್ಟುವಾಗ ಮುಂಚೆ ಅಂದರೆ ಯೂಶಲಿ ಅಮ್ಮ ಪ್ರೆಗ್ನೆಂಟ್ ಇರುವ ಸಮಯದಲ್ಲಿ ಏನಾದ್ರು ಇನ್ಫೆಕ್ಷನ್ ಆಗಿದ್ರೆ ಬರ್ಬೋದು, ಅಥವಾ ಕಂಜನೈಟಲಿ ಅಂದರೆ ಒಂದು ಸಾಮಾನ್ಯವಾಗಿ ನಾವು ಹೇಳ್ತೀವಲ್ಲ ಇದು ಮದುವೆ ಸಂಬಂಧದ ಒಳಗಡೆ ಮದುವೆ ಆದರೆ ಜೆನೆಟಿಕ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ಬರ್ಬೋದು, ಜೀನ್ಸಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಬರ್ಬೋದು. ಇಲ್ಲದಿದ್ದರೆ ಆ ಮಗುವಿಗೆ ಹುಟ್ಟುವಾಗಲೇ ಕಾಕ್ಲಿಯಾ ಅಥವಾ ಆ ನರದ ದೋಷ ಇರೋದ್ರಿಂದ ಬರ್ಬೋದು. ಕಾಕ್ಲಿಯಾ ಒಂದೊಂದು ಬಾರಿ ಕಾಕ್ಲಿಯಾ ಅಂದರೆ ಇನ್ನರ್ ಇಯರ್, ಸೊ ಆ ಒಳ ಇಯರೇ ಆಗಿರೋದಿಲ್ಲ, ಅಂದರೆ ಉತ್ಪಾದನೆ ಆಗಿರೋದಿಲ್ಲ, ಅದರಿಂದ ಆಗಿರ್ಬೋದು. ಸೊ ಇದು ಹುಟ್ಟುವಾಗ ಬರುವಂಥ ಕಾಯಿಲೆಗಳು. ಆಮೇಲೆ ಬರುವಂಥದ್ದಕ್ಕೆ ಎಕ್ವೈರ್ಡ್ ಕಾಸಸ್ ಅಂತ ಹೇಳ್ತೀವಿ. ಎಕ್ವೈರ್ಡ್ ಅಂದರೆ ಮತ್ತೆ ಬರುವಂಥ, ಅಂದರೆ ಒಂದು ಸ್ವಲ್ಪ ದಿನ ಅವ್ರು ಸ್ವಲ್ಪ ಶಬ್ದಕ್ಕೆ ರೆಸ್ಪಾಂಡ್ ಮಾಡಿರ್ಬೋದು, ಅಥವಾ ಆ ಮಕ್ಕಳು ಸ್ಕೂಲಿಗೆ ಹೋಗಿರ್ಬೋದು, ಮತ್ತೆ ದಿಢೀರಾಗಿ ಒಂದಿನ ಕೇಳೋದು ಕಮ್ಮಿ ಆಗಿರ್ಬೋದು. ಇದೆಲ್ಲ ಏನಂದರೆ ಒಂದು ಇನ್ಫೆಕ್ಷನ್. ಯೂಶುವಲ್ ಕಾಮನ್ ಕಾಸಸ್ ಇನ್ಫೆಕ್ಷನ್ ಅಂದರೆ ಸ್ಕೂಲಿಗೆಲ್ಲ ಹೋದಾಗ ಎಡಿನಾಯ್ಡ್ ಅಂತ ಹೇಳ್ತೀವಿ, ಮೂಗಿನ ಹಿಂದ್ಗಡೆ ಒಂದು ಮಾಂಸ ಬರೋದು ಟಾನ್ಸಿಲ್ ಜೊತೆಗೆ, ಅದು ಬ್ಲಾಕ್ ಆದಾಗ ಮಕ್ಕಳ ಕಿವಿಯಲ್ಲಿ ನೀರು ತುಂಬಿಕೊಂಡು ಆ ಥರನೂ ಬರ್ಬೋದು. ಅಥವಾ ಇನ್ನೊಂದು ಸ್ವಲ್ಪ ರೇರ್ ಬಟ್ ಮೋಸ್ಟ್ ಡೇಂಜರಸ್ ಅಂತ ಹೇಳ್ತೀವಿ, ಏನಂದರೆ ಮೆನಿಂಜೈಟಿಸ್ ಅಂತ. ಈ ಮೆನಿಂಜೈಟಿಸ್ ಅಂದರೆ ತಲೆ ಇನ್ಫೆಕ್ಷನ್ ಆಗೋದು, ತಲೆ ಜ್ವರ ಬಂದು ಅವರಿಗೆ ಇಯರಿಂಗ್ ಲಾಸ್ ಆಗೋದು. ಮತ್ತು ಮಕ್ಕಳಲ್ಲಿ ಇನ್ನೊಂದು ಏನಂದರೆ ಹುಟ್ಟುವಾಗಲೇ ಕೆಲವೊಂದು ಮಕ್ಕಳಿಗೆ ಬಿಲುರುಬಿನ್ ಅಂದರೆ ಜಾಂಡಿಸ್ ಬಂದು ಆ ಥರ ಎಲ್ಲ ಕಾರಣ ಇದ್ರೂ ಇಯರಿಂಗ್ ಪ್ರಾಬ್ಲಮ್ ಬರ್ಬೋದು. ಓಕೆ ಡಾಕ್ಟರ್, ಈಗ ಅದೇ ರೀತಿ ಈಗ ಈ ನವಜಾತ ಶಿಶುಗಳಲ್ಲಿ ಅಥವಾ ಈ ನ್ಯೂ ಬಾರ್ನ್ ಬೇಬಿಗಳಲ್ಲಿ ಆರಂಭಿಕವಾಗಿ ಅವರಲ್ಲಿ ಶ್ರವಣ ದೋಷ ಇದೆ ಅಂತ ನೀವು ಹೇಗೆ ಕಂಡುಹಿಡಿತೀರಾ ಅಂತ? ಇದು ಆ್ಯಕ್ಚುಲಿ ಮಹತ್ವದ ಕ್ವಶನ್. ಯಾಕಂದರೆ ಈಗ ಏನಾಗಿದೆ ಅಂದರೆ ಮಕ್ಕಳು ಹುಟ್ಟಿದಾಗಲೇ, ನಾನು ಆಗಲೇ ಹೇಳಿದಾಗೆ, ಮಕ್ಕಳು ಹುಟ್ಟೋ ಮುಂಚೆನೇ ಕೇಳ್ತದೆ. ಸೊ ಅದು ನಮಗೆ ಫಸ್ಟ್ ಡೇನೇ ಅಂದರೆ ಬಾರ್ನ್ ಆದ ತಕ್ಷಣವೇ ಡಿಟೆಕ್ಟ್ ಮಾಡ್ಬೋದು. ಬಟ್ ಯೂಶಲಿ ಹುಟ್ಟಿದ ತಕ್ಷಣವೇ ಒಂದೆರಡು ದಿನ ಕಿವಿ ಒಳಗಡೆ ನೀರು ಇರುವ ಕಾರಣ ಸ್ವಲ್ಪ ಡೌಟ್ಫುಲ್ ರೆಸ್ಪಾನ್ಸ್ ಅಂತ ಬರುತ್ತೆ. ಅಂದರೆ ನ್ಯೂ ಬಾರ್ನ್ ಇಯರಿಂಗ್ ಸ್ಕ್ರೀನಿಂಗ್ ಅಂತ ಒಂದು ಮಾಡ್ತೀವಿ. ನ್ಯೂ ಬಾರ್ನ್ ಇಯರಿಂಗ್ ಸ್ಕ್ರೀನಿಂಗ್ ಅಂದರೆ ಹುಟ್ಟಿದ ತಕ್ಷಣ ಮಾಡುವಂಥ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಸಿಂಪಲ್ ಆಗಿ. ಅದರಲ್ಲಿ ಏನು ಬರುತ್ತೆ ಅಂದರೆ ಒಂದು ರೆಸ್ಪಾನ್ಸ್ ಇರುತ್ತೆ, ಆ ರೆಸ್ಪಾನ್ಸ್ ಪಾಸ್ ಅಥವಾ ರೆಫರ್ ಅಂತ ಬರುತ್ತೆ. ಈ ರೆಫರ್ ಬಂದ ಮಕ್ಕಳನ್ನು ಅಂದರೆ ಅದೊಂದು ನಾವು ಹುಟ್ಟಿದ 2ನೇ ದಿನ ಅಥವಾ ಫಸ್ಟ್ ದಿನ ಮಾಡಿ ಮತ್ತು ಒಂದು ವಾರ ಬಿಟ್ಟು ಅಥವಾ ಒಂದು ತಿಂಗಳು ಬಿಟ್ಟು ಈ ಥರ 3 ಸರ್ತಿ ಮಾಡ್ತೇವೆ. 3 ರೆಸ್ಪಾನ್ಸಲ್ಲಿನೂ ನಮಗೆ ಪಾಸ್ ಅಂತ ಬಂದರೆ ಯೂಶಲಿ ಕೇಳುತ್ತಂತ ಮಕ್ಕಳಿಗೆ. ಬಟ್ ಏನಾದರೂ ಯಾವುದಾದ್ರೂ ಒಂದು ರೆಫರ್ ಅಂತ ಬಂದರೆ ನಮಗೆ ಅನ್ನಿಸ್ತದೆ ಈ ಮಗುವಿಗೆ ಫ್ಯೂಚರಲ್ಲಿ ಕೇಳುವ ಪ್ರಾಬ್ಲಮ್ ಇರ್ಬೋದು, ಅಥವಾ ನಾವು ಫಾಲೋಅಪಲ್ಲಿ ಇಡಬೇಕಂತ. ಅಂದರೆ ನಾವು ಡಿಟೆಕ್ಟ್ ಮಾಡಿ ಆ ಮಗುವನ್ನು ಅಮ್ಮನವರಿಗೆ ಡಿಸ್ಚಾರ್ಜ್ ಆಗುವ ಮುಂಚೆನೇ ಹೇಳ್ತೀವಿ, ಈ ಮಗುವನ್ನು ಚೆಕಪ್ಪಿಗೆ ಕರ್ಕೊಂಡು ಬನ್ನಿ, 3 ತಿಂಗಳ ನಂತರ ಕರ್ಕೊಂಡು ಬನ್ನಿ ಅಥವಾ 6 ತಿಂಗಳ ನಂತರನೂ ಬನ್ನಿ. ಹಾಗೆ ನಾವು ಫಾಲೋಅಪಲ್ಲಿ ಇಟ್ಕೊಂಡು ಏನಾರೇ ಪ್ರಾಬ್ಲಮ್ ಇದೆ ಅಂತ ಡಿಟೆಕ್ಟ್ ಮಾಡ್ತೀವಿ. ಈ ಡಿಟೆಕ್ಟ್ ಮಾಡುವಾಗ ನಮಗೆ ಬೇರೆ ಬೇರೆ ಸ್ಪೆಷಲ್ ಆಗಿರುವಂಥದ್ದು ಟೆಸ್ಟ್ ಇರುತ್ತೆ. ಒಂದು ಹೇಳ್ತೀವಿ ABR ಅಥವಾ ಬೆರಾ ಅಂತ ಹೇಳ್ತೀವಿ, ಮತ್ತೊಂದು OAE ಅಂತ ಹೇಳ್ತೀವಿ. ಇದು ಸ್ವಲ್ಪ ಸ್ಪೆಸಿಫಿಕ್ ಟೆಸ್ಟ್. ಈ ಥರ ಮಾಡಿ ನಮಗೆ ಡಿಟೆಕ್ಟ್ ಮಾಡ್ಬೋದು. ಇನ್ನು ಕೆಲವು ರೀತಿಯಲ್ಲಿ ಏನಂದರೆ ಮಗು ಸ್ವಲ್ಪ ಅಂದರೆ ಎಲ್ಲ ಮಕ್ಕಳಲ್ಲಿ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ, ಹಾಗಾಗಿ ಬಿಹೇವಿಯರಲ್ ಒಬ್ಸರ್ವೇಷನ್ ಆಡಿಯೋಮೆಟ್ರಿ ಅಂತಿದೆ. ಅಂದರೆ ಮಗು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಒಂದು ಶಬ್ದ ಕೊಟ್ಟಾಗ ಹೇಗೆ ರೆಸ್ಪಾಂಡ್ ಮಾಡುತ್ತೆ, ಆ ಕಡೆಯಿಂದ ಯಾರಾದರೂ ಕರೆದಾಗ ಹೇಗೆ ರೆಸ್ಪಾಂಡ್ ಮಾಡುತ್ತೆ, ಈ ಥರ ಎಲ್ಲ ಕೆಲವೊಂದು ಟೆಸ್ಟ್ ಮಾಡಿ ನಾವು ನೋಡ್ತೀವಿ. ಓಕೆ ಡಾಕ್ಟರ್, ಈಗ ಅದೇ ರೀತಿ ಶ್ರವಣ ದೋಷಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತ? ಶ್ರವಣ ದೋಷಕ್ಕೆ ಟ್ರೀಟ್ಮೆಂಟ್ ಅಂದರೆ ಈಗ ನಾನು ಹೇಳಿದೆಲ್ಲ, ಮಕ್ಕಳಲ್ಲಿ ಬೇರೆ ಇರುತ್ತೆ, ದೊಡ್ಡವರಲ್ಲಿನೂ ಬೇರೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮಕ್ಕಳಿಂದ ಹುಟ್ಟಿದ ಮಗು ಡಿಟೆಕ್ಟ್ ಆಯಿತು. ಈಗ ನಮಗೆ ಮೇಯ್ನ್ ಏನಂದರೆ ಮಗುಗೆ ಬೇಗ ಇಯರಿಂಗ್ ಲಾಸ್ ಅಥವಾ ಇಯರಿಂಗ್ ಪ್ರಾಬ್ಲಮ್ ಇರೋದು ಡಿಟೆಕ್ಟ್ ಆಗಬೇಕು. ಯಾಕಂದರೆ ಡಿಟೆಕ್ಟ್ ಆದ್ರೇ ನಮಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು. ಏನಾದರೂ ಲೇಟ್ ಆದರೆ ಟ್ರೀಟ್ಮೆಂಟ್ ಇದರಿಂದ ಏನಾಗುತ್ತೆ ಅಂದರೆ ಮಗುವಿನ ಮಾತುಕತೆಗೆ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ನಾವೇನು ಹೇಳ್ತೀವಿ ಅಂದರೆ ಆ ನ್ಯೂ ಬಾರ್ನ್ ಇಯರಿಂಗ್ ಸ್ಕ್ರೀನಿಂಗ್ ಮಾಡಿ ಡಿಟೆಕ್ಟ್ ಆಗಿರುವಂಥ ಮಕ್ಕಳನ್ನು ನಾವು ಅಟ್ಲೀಸ್ಟ್ ಬೈ 6 ಮಂತ್ಸಿಗೆ, ಈಗ ಸಪೋಸ್ ಒಂದು ಮಗುವಿಗೆ ಇಯರಿಂಗ್ ಲಾಸ್ ಅಂತ ಡಿಟೆಕ್ಟ್ ಆದರೆ ಅದಕ್ಕೆ ನಾವು 3 ತಿಂಗಳಲ್ಲೇ ಡಿಟೆಕ್ಟ್ ಮಾಡಿ 3ರಿಂದ 6 ತಿಂಗಳ ತನಕ ಅಟ್ಲೀಸ್ಟ್ ಒಂದು ಇಯರಿಂಗ್ ಏಡ್ ಅಂತ, ಅಂದರೆ ಹೊರಗಡೆಯಿಂದ ಒಂದು ಮೆಷಿನ್ ಇಟ್ಟು ಕಿವಿಯಲ್ಲಿ ಸಪೋರ್ಟ್ ಆಗಿಟ್ಟು ಸೌಂಡ್ ಕೊಟ್ಟು ಸ್ಟಿಮ್ಯುಲೈ ಅಂತ ಕೊಡ್ತೀವಿ, ನೋಡ್ತೀವಿ ಮಗು ಏನಾದ್ರು ರಿಯಾಕ್ಟ್ ಮಾಡುತ್ತಂತ. ಕೆಲವೊಮ್ಮೆ ಅದನ್ನು ಬೇಕಿದ್ರೆ ಮಗು ಚಿಕ್ಕದಂತ ಹೇಳಿ 1 ವರ್ಷ ತನಕನೂ ದುಡ್ತೀವಿ. 1 ವರ್ಷ ತನಕ ಹೀಗೆ ಇಯರಿಂಗ್ ಏಡಲ್ಲಿ ಏನಾದ್ರು ರಿಯಾಕ್ಷನ್ ಅಂದರೆ ರೆಸ್ಪಾನ್ಸ್ ಇಲ್ಲ ಅಂತ ಅನಿಸಿದರೆ ನಾವು ಆಮೇಲೆ ಪೇರೆಂಟ್ಸ್ಗೆ ಕೌನ್ಸಿಲ್ ಮಾಡ್ತೀವಿ. ನೋಡಿ ಸ್ವಲ್ಪ ಡೌಟ್ ಇದೆ, ಮಗುವಿಗೆ ಕೇಳೋದಿಲ್ಲ,
ಹಾಗೂ ನಮಗಿನ್ನೂ ನಾನು ಹೇಳಿದಾಗೆ ABR ಅಥವಾ OAE ಟೆಸ್ಟ್ ಅಂತ ಇದೇನಾದ್ರೆ ಮಾಡಿ ಡಿಟೆಕ್ಟ್ ಮಾಡ್ತೀವಿ. ಡಿಟೆಕ್ಟ್ ಮಾಡಿದ ಮೇಲೆ ನಾವು ಸಪೋಸ್ ಆ ಮಗುವಿಗೆ ಫರ್ದರ್ ಏನಾದರೂ ನಮಗೆ ಡೌಟ್ಫುಲ್ ಅಂದರೆ ಎಲ್ಲನೂ ರೆಸ್ಪಾನ್ಸ್ ಎಲ್ಲನೂ ಚೆನ್ನಾಗಿಲ್ಲ ಅಂತ ಅನಿಸಿದರೆ ನಾವು ಅದನ್ನು ಇನ್ನೂ ಸಬ್ಜೆಕ್ಟ್ ಮಾಡ್ತೀವಿ. ಅಂದರೆ ಒಂದು ಸ್ಕ್ಯಾನ್ ಮಾಡಿ ನರ ಇದೇನಾ ಇಲ್ವಾ ಅಂತೇಳಿ ಡಿಟೆಕ್ಟ್ ಮಾಡಿ, ನರ ಇದ್ದರೆ ಒಂದು ಸರ್ಜರಿ ಇರುತ್ತೆ ಇಂಥ ಮಕ್ಕಳಿಗೆ, 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ. ಬಟ್ ಭಾಳ ಯಂಗ್ ಏಜಲ್ಲಿ ಮಾಡಬೇಕು. ಅಂದರೆ 2 years 2.5 years ತನಕನೂ ಓಕೆ ನಾವು ನೋಡ್ತೀವಿ ಕೆಲವರಲ್ಲಿ. ಬಟ್ ಬಿಯಾಂಡ್ 3 years ಎಲ್ಲ ನಾವು ಏನಾಗುತ್ತೆ ಅಂದರೆ ಮಾತುಕತೆ ನಿಂತೋಗುತ್ತೆ. ನಿಮಗೆ ನಾಳೆ ಮಗುವಿಗೆ ಕೇಳಿಸ್ಬೋದು ಬಟ್ ಮಾತು ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ಅರ್ಲಿ ಡಿಟೆಕ್ಷನ್ ಮಾಡಿ 1-1.5 ವರ್ಷದ ಒಳಗಡೆ ಡಿಟೆಕ್ಟ್ ಮಾಡಿ ಇಂಥ ಮಕ್ಕಳಿಗೆ ನಾವು ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಒಂದು ಸರ್ಜರಿ ಇದೆ, ಅದರಿಂದ ಅವರಿಗೆ ಬೆನಿಫಿಟ್ ಆಗುತ್ತೆ. ಇದು ಮಕ್ಕಳಲ್ಲಿ. ಅದೇ ಥರ ದೊಡ್ಡವರಲ್ಲಿ ಏನಂದರೆ ಇಯರಿಂಗ್ ಏಡ್ ಅಂತ, ಈಗ ಯಾರಿಗಾರು ಕೇಳೋದಿಲ್ಲ ಅಂದರೆ ಈಗ ಸರ್ಜಿಕಲ್ ಕಾಸಸ್ ಅಂತ ಹೇಳಿದೆ ಅಲ್ಲ, ಆವಾಗ ಇಯರ್ ಪರ್ದೆಯಲ್ಲಿ ಏನಾದ್ರು ತೊಂದರೆ ಇರೋದು ಆ ಥರ ಎಲ್ಲ ಇದ್ದರೆ ರಿಪೇರ್ ಮಾಡ್ಬೋದು, ಸರ್ಜರಿ ಮಾಡಿ ರಿಪೇರ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು. ಇಲ್ಲ ಚಿಕ್ಕದಾಗಿ ಇನ್ಫೆಕ್ಷನ್ ಆಗಿದ್ದರೆ ಅದಕ್ಕೂ ಟ್ಯಾಬ್ಲೆಟ್ಸ್ ಎಲ್ಲ ಮುಖಾಂತರ ಕೊಡ್ಬೋದು. ಬಟ್ ಯಾರಿಗಾದರೆ ಏನು ಬೆನಿಫಿಟ್ ಅಂದರೆ ನರನೇ ಡ್ಯಾಮೇಜ್ ಆಗಿರುತ್ತೆ, ಏನೂ ಜಾಸ್ತಿ ಮಾಡ್ಲಿಕ್ಕೆ ಬರೋಲ್ಲ ಅಂದರೆ ಇಯರಿಂಗ್ ಏಡ್ ಅಂತ ಕೊಡ್ತೀವಿ, ಅದರಿಂದ ಅವರಿಗೆ ಲಾಭ ಬರ್ಬೋದು. ಡಾಕ್ಟರ್, ಈಗ ನೀವು ಆಗಲೇ ಟ್ರೀಟ್ಮೆಂಟ್ನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರಿ. ಈಗ ಅದು ಕಾಕ್ಲಿಯರ್ ಇಂಪ್ಲಾಂಟ್ ಅಂದರೆ ಏನು ಅನ್ನೋದು? ಈಗ ಕಾಕ್ಲಿಯರ್ ಇಂಪ್ಲಾಂಟ್ ಅಂದರೆ ಒಂದು ಡಿವೈಸ್, ಅಂದರೆ ಒಂದು ಚಿಕ್ಕದಾಗಿ ಸರ್ಜರಿ ಮಾಡಿ ಕಿವಿಯ ಒಳಗಡೆ ಇಡುವಂಥ, ಅಂದರೆ ಇನ್ನರ್ ಇಯರ್ ಅದೇ ಒಳ ಕಿವಿಯಲ್ಲಿ ಒಂದು ವಯರ್ ಥರ ಇರುತ್ತೆ ಮೆಷಿನ್, ಅದನ್ನು ಇಡುವಂಥ ಸರ್ಜರಿ ಕಾಕ್ಲಿಯರ್ ಇಂಪ್ಲಾಂಟ್ ಅಂದರೆ. ಸೊ ಈ ಡಿವೈಸ್ ಅಂದರೆ ಯೂಶಲಿ ನಾವು ಚಿಕ್ಕ ಮಕ್ಕಳಲ್ಲಿ ಕೇಳೋದಿಲ್ಲ, ಹಾಗಾಗಿ ನರ ಎಲ್ಲ ಅಂದರೆ ನಾನು ಹೇಳಿದಾಗೆ ನರ ಇರಬೇಕು, ಕಾಕ್ಲಿಯರ್ ನರ್ವ್ ಅಂತ ಇರಬೇಕು. ಈ ಥರ ಇದ್ದು ಮತ್ತೂ ಮಗುವಿಗೆ ಕೇಳೋದಿಲ್ಲ ಅಂದರೆ ಈ ಕಾಕ್ಲಿಯಾ ಅದೊಳಗಡೆ ನಾವು ಸರ್ಜರಿ ಮಾಡಿ ಇಡುವಂಥ ಒಂದು ಡಿವೈಸ್. ಇದರಲ್ಲಿ 2 ಪಾರ್ಟ್ ಬರುತ್ತೆ. ಅಂದರೆ ಒಂದು ಒಳಗೆ ಸರ್ಜರಿ ಮಾಡಿ ಇಡುವಂಥದ್ದು, ಇನ್ನೊಂದು ಹೊರಭಾಗದಲ್ಲಿ ನಾರ್ಮಲ್ ಇಯರಿಂಗ್ ಏಡ್ ಥರ ಒಂದು ಸ್ಪೀಚ್ ಪ್ರೊಸೆಸರ್ ಬರುತ್ತೆ, ಅದು ರಿಸೀವ್ ಮಾಡಲಿಕ್ಕೆ ಸೌಂಡ್. ಸೊ ಇದೆರಡು ಕಂಪೋನೆಂಟ್ ಇರುವಂಥ ಒಂದು ಡಿವೈಸ್. ಡಾಕ್ಟರ್, ಈಗ ಅದೇ ರೀತಿ ಆಡಿಯೋ ವರ್ಬಲ್ ಥೆರಪಿ ಅಂತ ಇದೆಯಲ್ಲ, ಅದಂದರೆ ಏನು ಅನ್ನುವಂಥದ್ದು? ನಾನು ಹೇಳಿದಾಗೆ ಈಗ ಎಲ್ಲರೂ ತಿಳ್ಕೊಳ್ತಾರೆ ಈಗ ಸಪೋಸ್ ಸರ್ಜರಿ ಮಾಡಿ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಿದರೆ ಮಗುವಿಗೆ ಕೇಳೋದು ಪ್ರಾಬ್ಲಮ್ ಸಾಲ್ವ್ ಆಯ್ತಂತ. ಸರ್ಜರಿ ಡಿವೈಸ್ ಬೇಸಿಕಲಿ ಏನು ಮಾಡುತ್ತಂದರೆ ಜಸ್ಟ್ ಒಂದು ಸೌಂಡನ್ನು ಡೈರೆಕ್ಟಾಗಿ ನಿಮ್ಮ ಒಳ ಕಿವಿ ಮೇಲೆ ಕೊಡುವಂಥ ಒಂದು ಡಿವೈಸ್ ಅಷ್ಟೇ, ಅದು ಸರ್ಜರಿ ಮಾಡಿ ಇಡುವಂಥದ್ದು. ಅದು ಆದಮೇಲೆ ಪೇರೆಂಟ್ಸ್ ಅಂದರೆ ನಾವು ತಾಯಿ ತಂದೆಯವ್ರದ್ದು ರೆಸ್ಪಾನ್ಸಿಬಿಲಿಟಿ ಮೇಯ್ನ್ ಆಗಿರುತ್ತೆ. ಏನಂದರೆ ಆಡಿಯೋ ವರ್ಬಲ್ ಥೆರಪಿ, ಅಂದರೆ ಈ ಮಕ್ಕಳಿಗೆ ನಾವು ಸರ್ಜರಿ ಮಾಡುವ ಮುಂಚೆ ಒಂದು ಥೆರಪಿ ಅಂತ ಕೊಡ್ತೀವಿ, ಒಂದು 2-3 ತಿಂಗಳು ಆಡಿಯೋ ವರ್ಬಲ್ ಥೆರಪಿ. ಅಂದರೆ ಮಕ್ಕಳಿಗೆ ಮಾತುಕತೆಯಲ್ಲಿ ನಾವು ನೋಡೋದು, ಕೆಲವೊಂದು ಪದ ಕೊಟ್ಟು ಮಾತಾಡಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಇದು ಸಿಂಪಲ್ ಆಗಿ ನಾನು ಹೇಳೋದು ಆಡಿಯೋ ವರ್ಬಲ್ ಥೆರಪಿ ಅಂತ. ಸೊ ಇದರಲ್ಲಿ ಅವರನ್ನು ನಾವು ಆ ಮಗು ಹೇಗೆ ರೆಸ್ಪಾನ್ಸ್ ಮಾಡ್ತಾ ಉಂಟಂತ ನೋಡ್ತೀವಿ. ಅದೇ ಥರ ಅದು ಸರ್ಜರಿಯ ಮುಂಚೆ, ಅದರ ಮೇಲೆ ಸರ್ಜರಿಯ ನಂತರದ್ದು ಏನು ಕೊಡ್ತೀವಿ ಅಂದರೆ ಪೋಸ್ಟ್ ಇಂಪ್ಲಾಂಟ್ ಆಡಿಯೋ ವರ್ಬಲ್ ಥೆರಪಿ ಅಂತ. ಇದು ಸಾಮಾನ್ಯವಾಗಿ ಒಂದು 6 months 7 months ಅಥವಾ 1 year, ಇನ್ನೊಂದು ಸ್ವಲ್ಪ ಮಕ್ಕಳಿಗೆಲ್ಲ ಕೆಲವೊಮ್ಮೆ 1 ವರ್ಷ 2 ವರ್ಷನೂ ಬೇಕಾಗುತ್ತೆ. ಸೊ ಇದಕ್ಕೆ ಮಿನಿಮಮ್ ನಾವೇನು ಹೇಳ್ತೀವಿ ಅಂದರೆ ಈ ಕಾಕ್ಲಿಯರ್ ಇಂಪ್ಲಾಂಟ್ ಆದಮೇಲೆ ಅಟ್ಲೀಸ್ಟ್ 1 year to 2 years ನೀವು ನಮ್ಮಲ್ಲಿ ಬಂದು ಥೆರಪಿ ಮಾಡಿಸ್ಲೇಬೇಕಂತ. ಇದೊಂದು ಹೊಸ ಸ್ಕೂಲಿಗೆ ಹೋದಾಗೆ. ಈಗ ನೀವು ಒಂದು ಮಗುವನ್ನು ಸ್ಕೂಲಿಗೆ ಹೇಗೆ ಹಾಕಿ ಸ್ಟ್ರಿಕ್ಟಾಗಿ ನೀವು ಕಳಿಸ್ತೀರಲ್ಲ ಸ್ಕೂಲಿಗೆ, ಅದೇ ಥರ ಎಲ್ಲರೂ ತಂದೆ ತಾಯಿಯರು ಆಪ್ರೇಷನ್ ಮಾಡಿದ ತಕ್ಷಣವೇ ಒಪ್ಸಿಡಬಾರ್ದು, ನನ್ನ ಮಗುವಿಗೆ ಇನ್ನು ಕೇಳಬೇಕು ಮಾತಾಡಬೇಕು ಆ ಥರ ಅಲ್ಲ. ಅವರಿಗೆ ಈ ಹೊಸ ಒಂದು ಡಿವೈಸಲ್ಲಿ ಶಬ್ದ ಕೇಳೋಕೆ ಅಡ್ಜಸ್ಟ್ ಆಗೋದಿಲ್ಲ ಮಕ್ಕಳಿಗೆ. ಸೊ ಹಾಗಾಗಿ ಅವರು ಆಡಿಯೋ ಸ್ಪೆಷಲಿಸ್ಟ್ ಅಂತ ಇರ್ತಾರೆ, ಸ್ಪೀಚ್ ಪೆಥಾಲಜಿಸ್ಟ್ ಅಂತ ಇರ್ತಾರೆ, ಅವರು ಥೆರಪಿ ಕೊಡುವರು. ಅವರು ಇದನ್ನು ಥೆರಪಿ ಕೊಡ್ತಾ ಮಗುವಿಗೆ ಮಾತಾಡೋದು ಹಾಗೂ ಮಗು ಹೇಗೆ ಇಂಪ್ರೂವ್ಮೆಂಟ್ ಇದೆ ಇಲ್ವಾ ಅಂತೆಲ್ಲನೂ ನಾವು ರೆಕಾರ್ಡಿಂಗ್ ಮಾಡ್ತೀವಿ, ನಾವು ಮೇಂಟೈನ್ ಮಾಡ್ತೀವಿ. ಆ ಮಗು ಇದೆಲ್ಲ ಫೈಲ್ ಮೇಂಟೈನ್, ಇದೇ ಆಡಿಯೋ ವರ್ಬಲ್ ಥೆರಪಿ ಅಂತ. ಡಾಕ್ಟರ್, ಈಗ ಅದೇ ರೀತಿ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡುವಂಥವರಿಗೆ ಗೌರ್ಮೆಂಟಿಂದ ಏನಾದರೂ ಸ್ಕೀಮ್ಗಳೇನಾದರೂ ಇದೆಯಾ ಅಂತ? ಹೌದು, ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಕ್ವೆಶನ್. ಯಾಕಂದರೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಹೇಳೋದು ಯೂಶಲಿ ಎಲ್ಲ ಪೇರೆಂಟ್ಸ್ಗೆ ಇದೇನು ಸರ್ಜರಿ ಮಾಡಬೇಕು ನನ್ನ ಮಗುವಿಗೆ ಇಷ್ಟು ಚಿಕ್ಕದಲ್ಲಿ ಹೇಳ್ತಾರೆ ಅಂತ ಹೇಳಿ ಒಂದು ಭಯ ಬರುತ್ತೆ. ಆಮೇಲೆ ಅದಾದಮೇಲೆ ನಾವು ಕೌನ್ಸಿಲಿಂಗ್ ಮಾಡಿದ ಮೇಲೆ ಕೆಲವೊಮ್ಮೆ ಅವರು ಒಪ್ತಾರೆ ಸರ್ಜರಿಗೆ. ಒಪ್ಪಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಇದು ಕಾಸ್ಟ್ಲಿ ಸರ್ಜರಿ ಅಂತ. ಹಾಗಾಗಿ
ಹೆಚ್ಚಿನ ಮಕ್ಕಳು ಅಂದರೆ ಈ ಸರ್ಜರಿಗೆ ಒಪ್ಪುವಾಗ ಆಲ್ಮೋಸ್ಟ್ ಲೇಟ್ ಆಗಿರ್ತದೆ, ಒಂದು 4-5 ಇಯರ್ಸ್ ಆಗಿರ್ತದೆ. ನಾನು ಆವಾಗಲೇ ಹೇಳಿದ್ದೆ, ಭಾಳ ಲೇಟ್ ಆದಾಗೆ ಸ್ಪೀಚ್ ಪ್ರಾಬ್ಲಮ್ ಬರೋದು ಜಾಸ್ತಿ. ಸೊ ನಿಮಗೆ ನಾಳೆ ಮಕ್ಕಳನ್ನು ಸ್ಕೂಲಿಗೆ ಹಾಕೋದು ಪ್ರಾಬ್ಲಮ್ ಬರುತ್ತೆ. ಹಾಗೂ IQ ಅಂದರೆ ಇಂಟೆಲಿಜೆನ್ಸ್, ನಮಗೆ ಸೌಂಡ್ ಭಾಳ ಇಂಪಾರ್ಟೆಂಟ್, ಮಗುವಿನ ಬ್ರೈನ್ ಡೆವಲಪ್ ಆಗೋದಿಲ್ಲ. ಸೊ ಇದೆಲ್ಲ ಡಿಲೇ ಆಗುತ್ತೆ. ಈ ಡಿಲೇ ಆಗಬಾರ್ದಂದ್ರೆ ನಮಗೆ ಬೇಗನೆ ಸೌಂಡ್ ಕೊಟ್ಟು ಬೇಗನೆ ಮಾಡಬೇಕು. ಸೊ ಕಾಕ್ಲಿಯರ್ ಇಂಪ್ಲಾಂಟ್ ಡಿವೈಸ್ ಆ್ಯಸ್ ಸಚ್ ಸ್ವಲ್ಪ ಕಾಸ್ಟ್ಲಿ ಇರೋದರಿಂದ ತಂದೆ ತಾಯಿಯರು ಸ್ವಲ್ಪ ಡಿಲೇ ಮಾಡ್ತಾರೆ. ಅಂದರೆ ಈ ಫಂಡಿಂಗ್ ಎಲ್ಲ ಅವರಿಗೆ ಅರೇಂಜ್ ಮಾಡುವಾಗ ಕೆಲವೊಮ್ಮೆ ಲೇಟ್ ಆಗುತ್ತೆ. ಹಾಗಾಗಿ ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಮಾಡಿದೆ ಅಂದರೆ ಕೆಲವೊಂದು ಸ್ಕೀಮ್ ಕೊಡುತ್ತೆ. ಬೇರೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಬೇರೆ ಬೇರೆ ಸ್ಕೀಮ್ಸ್ ಇದೆ ಗೌರ್ಮೆಂಟ್ ಕಡೆಯಿಂದ. ಇದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಈ ಥರ ಒಂದು ಸ್ಕೀಮ್ ಇದೆ, ಈ ಥರ ಅಸಿಸ್ಟೆನ್ಸ್ ತೊಗೊಳ್ಬೋದು ಅಂತ. ಸೊ ನೀವು ಹಾಸ್ಪಿಟಲ್ಗೆ ಹೋಗಿ ಇವ್ಯಾಲ್ಯೂಯೇಟ್ ಮಾಡಿ ಅವ್ರಿಗೆ ಈ ಥರ ಇದ್ದರೆ ನೀವು ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ ಇದು ಅವೈಲಬಿಲಿಟಿ ಮಾಡ್ಬೋದು. ಹಾಸ್ಪಿಟಲ್ಸಲ್ಲಿ ಇರುತ್ತೆ, ಎಲ್ಲ ಹಾಸ್ಪಿಟಲಲ್ಲೆಲ್ಲ ಎಂಪ್ಯಾನಲ್ ಆಗಿರುವಂಥದ್ದು, ಕಾಕ್ಲಿಯರ್ ಇಂಪ್ಲಾಂಟಿಗೆ ಎಂಪ್ಯಾನಲ್ ಆಗಿರುವಂಥ ಹಾಸ್ಪಿಟಲಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೂ ವಿವರಣೆ ಸಿಗ್ಬೋದು. ಈಗ ಎನಪೋಯ ಹಾಸ್ಪಿಟಲಲ್ಲಿ ಈ ಸ್ಕೀಮ್ನ ನಮ್ಮಲ್ಲಿ ಹೌದು, ನಮ್ಮಲ್ಲಿ ಇದು ಇದೆ. ಆಲ್ರೆಡಿ ನಾವು ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಈಗ ಆಲ್ರೆಡಿ ಒಂದು 2.5 ಇಯರ್ ಮೇಲೇನಾಗಿದೆ. ಸೊ ಇದರ ಬಗ್ಗೆ ಇನ್ನೂ ಅಂದರೆ ಜಾಗೃತಿ ಆಗಬೇಕು ಜನರಿಗೆ. ಸೊ ಬಂದು ಕೆಲವರು ವಿಚಾರಣೆ ಮಾಡ್ತಾರೆ, ಆಮೇಲೆ ಆ ಡಿಸಿಷನಲ್ಲಿ ಅದು ಸ್ವಲ್ಪ ಲೇಟ್ ಮಾಡ್ತಾರೆ ತೊಗೊಳ್ಳಿಕ್ಕೆ. ಬಟ್ ಈ ಸ್ಕೀಮ್ ಇರುವ ಕಾರಣ ನಾನು ಏನು ಹೇಳ್ತೀನಿ ಅಂದರೆ ಎಲ್ರಿಗೂ ಇದರ ಅವೈಲಬಿಲಿಟಿ ಮಾಡ್ಬೋದು ಅಂತ. ಓಕೆ ಡಾಕ್ಟರ್, ಅದೇ ರೀತಿ ಶ್ರವಣ ದೋಷ ಬರದೇ ಇರೋ ರೀತಿ ಏನಾದರೂ ಮುನ್ನೆಚ್ಚರಿಕೆ ಕ್ರಮ ಇರೋದು ಅಥವಾ ಕಾಳಜಿ ವಹಿಸಬೇಕಾ ಅಂತ? ಹೌದು, ಇದು ಏನಂದರೆ ಈಗ ಕಾಳಜಿ ಅಂದರೆ ನಾವು ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೆಚ್ಚಿನವರನ್ನು ನಾನು ನೋಡಿದ್ದೀನಿ ಈಗದ್ದು ಜನ್ರೇಷನಲ್ಲಿ. ಏನಂದರೆ ಇಯರಿಂಗ್ ಹೆಚ್ಚಿನವ್ರು ಬ್ಲೂಟೂತ್ ಹಾಕೋದು ಕಿವಿಯಲ್ಲಿ, ಆಮೇಲೆ ಫೋನಲ್ಲಿ ಜಾಸ್ತಿ ಹೊತ್ತು ಮಾತಾಡೋದು, ಆಮೇಲೆ ಈವನ್ ಸಿಂಪಲ್ ಆಗಿ ನಾನು ಹೇಳಿರೋ ವ್ಯಾಕ್ಸ್, ಈ ವ್ಯಾಕ್ಸನ್ನೆಲ್ಲ ಸೆಲ್ಫ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಅವರೇ ಅಂಗಡಿಗೆ ಹೋಗೋದು, ಫಾರ್ಮಸಿಗೆ ಹೋಗೋದು, ಅವರೇ ಏನೋ ಮೆಡಿಸಿನ್ ಕೇಳೋದು ಆಮೇಲೆ ಯೂಸ್ ಮಾಡೋದು. ಇದೆಲ್ಲ ಆ್ಯಕ್ಚುಲಿ ಅವಾಯ್ಡ್ ಮಾಡಿದರೆ ಬೆಟರ್. ಯಾಕಂದರೆ ಇದೆಲ್ಲ ನಿಮ್ಗೆ ಗೊತ್ತಿರೋದಿಲ್ಲ, ಯಾಕಂದರೆ ಒಳಕಿವಿಯ ಎಷ್ಟು ಡೆಪ್ತ್ ಇದೆ ಏನಿದೆ ಅಂತ. ಸೊ ಸೆಲ್ಫ್ ವ್ಯಾಕ್ಸನ್ನು ತೆಗಿಲಿಕ್ಕೆ ಅಂತ ಹೋಗ್ತಾರೆ, ಮತ್ತು ಅದು ಪರ್ದೆ ಮೇಲೆ ಡ್ಯಾಮೇಜ್ ಆಗೋದು, ಈ ಥರ ಕೆಲವೊಂದು ಇದನ್ನು ಅವಾಯ್ಡ್ ಮಾಡಿದರೆ ನಿಮಗೆ ಡೆಫಿನೆಟ್ಲಿ ಅಂದರೆ ಪ್ರಿವೆಂಟ್ ಮಾಡ್ಬೋದು. ಇಯರ್ ಮೇಲೆ ಪ್ರಾಬ್ಲಮ್ ಆಗೋದು, ಸೆಲ್ಫ್ ಮೆಡಿಕೇಷನ್ ಡೆಫಿನೆಟ್ಲಿ ಅದನ್ನೆಲ್ಲ ಅವಾಯ್ಡ್ ಮಾಡಿದರೆ ನಿಮಗೆ ಇಯರಿಂಗ್ ಪ್ರಾಬ್ಲಮ್ಸ್ ಬರೋದಾಗೆ ನೋಡ್ಬೋದು. ಆಮೇಲೆ ಇನ್ನೊಂದು ಏನಂದರೆ, ಸಪೋಸ್ ನೀವು ವರ್ಕ್ ಮಾಡುವಂಥ ಜಾಗದಲ್ಲೇ ಜಾಸ್ತಿ ಶಬ್ದ ಇದ್ದರೆ, ಸೊ ಅಲ್ಲಿ ಏನಂದರೆ ವರ್ಕಿಂಗ್ ಇದರಲ್ಲಿ ಒಂದು ಕ್ರೈಟೀರಿಯಾ ಇರುತ್ತೆ. ಅಲ್ಲಿ ಏನಂದರೆ ಸೌಂಡ್ ಪ್ರೂಫ್ ಮಾಸ್ಕರ್ಸ್ ಅಂತೆಲ್ಲ ಕೊಡ್ತಾರೆ. ಆ ಥರ ಎಲ್ಲ ಯೂಸ್ ಮಾಡಿ ನಿಮಗೆ ಆಗುವಂಥ ಡ್ಯಾಮೇಜಸ್, ಕಿವಿ ಒಳಗಡೆ ಆಗುವಂಥ ಡ್ಯಾಮೇಜಸನ್ನು ಕಮ್ಮಿ ಮಾಡ್ಬೋದು. ಕಂಪ್ಲೀಟ್ಲಿ ಅಂತ ಹೇಳಲಿಕ್ಕೆ ಬರಲ್ಲ, ಅಟ್ಲೀಸ್ಟ್ ಕಮ್ಮಿ ಮಾಡ್ಬೋದು. ಮತ್ತು ನೀವು ಏನು ಹೇಳ್ತೇವೆ, ಎಕ್ಸ್ಪೋಷರ್ ಟು ಸೌಂಡ್. ಎಕ್ಸ್ಪೋಷರ್ ಅಂದರೆ ದಿನಾ ಲೌಡ್ ಸೌಂಡಲ್ಲೇ ಇರುವ ಹಾಗೆ ಕಂಟಿನ್ಯೂಸ್ ಇರಬಾರ್ದು. ಸ್ವಲ್ಪ ಆದರೂ ಈಗ ನಿಮ್ಮ ವರ್ಕಲ್ಲಿ, ಈಗ ಎಸ್ಪೆಷಲಿ ಮಾರ್ಕೆಟಿಗೆ ನೀವು ನೋಡಿದರೆ ಹೆವಿ ನಾಯ್ಸ್ ಇರ್ತದೆ, ರೈಲ್ವೆ ಸ್ಟೇಷನಲ್ಲಿ ಹೆವಿ ನಾಯ್ಸ್ ಇರ್ತದೆ, ಅಥವಾ ಏರ್ಪೋರ್ಟಲ್ಲಿ ಹೆವಿ ನಾಯ್ಸ್. ಸೊ ಬ್ರೇಕ್ಸ್ ತೆಗಿಬೇಕು, ಅಂದರೆ ಸ್ವಲ್ಪ ಆದರೂ ಗ್ಯಾಪ್ ಇರಬೇಕು. ಕಂಟಿನ್ಯೂಸ್ ಈ ಥರ ಹೈ ಸೌಂಡ್ ಇರುವಂಥ ಎನ್ವೈರನ್ಮೆಂಟಲ್ಲಿ ವರ್ಕ್ ಮಾಡುವ ಸ್ವಲ್ಪ ಆದರೂ ನೀವು ಬ್ರೇಕ್ ತೊಗೊಂಡ್ರೆ ಇದರಿಂದ ಆಗುವಂಥ ಕಾಲಕ್ರಮೇಣ ಬರುವಂಥ ಡ್ಯಾಮೇಜಸ್ ಎಲ್ಲ ಅವಾಯ್ಡ್ ಮಾಡ್ಬೋದು. ಮತ್ತು ಮೆಡಿಕೇಷನ್ಸ್, ನಾನು ಹೇಳಿದಾಗೆ ಮೆಡಿಕೇಷನ್ಸ್ ಅಂದರೆ ಭಾಳಷ್ಟು ಮೆಡಿಕೇಷನ್ಸ್ ನಮಗೂ ಗೊತ್ತಿರೋದಿಲ್ಲ. ಬ್ಲಡ್ಡಲ್ಲಿ ಎಲ್ಲನೂ ಹೋಗಿ ಕಿವಿ ಒಳಗಡೆ ಕೀಮೊಥೆರಪೆಟಿಕ್ ಅಂತ ಹೇಳ್ತೀವಿ, ಅದೆಲ್ಲ ಆ್ಯಕ್ಚುಲಿ ಸೈಡ್ ಎಫೆಕ್ಟ್ಸ್ ಆಗುವಂಥದ್ದು. ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದರೆ ಸ್ವಲ್ಪ, ಅಥವಾ ಒಬ್ಸರ್ವ್ಡ್ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಇಯರಿಂಗ್ ಡ್ಯಾಮೇಜ್ ಆಗ್ತಾ ಇದೆನಾ ಇಲ್ವಾ ಅಂತ. ಇನ್ನೊಂದೇನೆಂದರೆ ಎಲ್ಲರೂ ಅಂದರೆ ಒಂದು ಅಟ್ಲೀಸ್ಟ್ ಒಂದು 3 ಮಂತ್ಸಿಗೆ ಅಥವಾ 6 ಮಂತ್ಸಿಗೆ ಒಂದು ಬಾರಿ ಇಯರಿಂಗ್ ಟೆಸ್ಟ್ ಅಥವಾ ವರ್ಷಕ್ಕೊಮ್ಮೆ ಈ ಥರ ಮಾಡಿದರೆ ನಿಮಗೇ ಗೊತ್ತಾಗುತ್ತೆ. ಅಂದರೆ ನಿಮ್ಮಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಉಂಟಾ, ಆ ಥರ ಆ ಪ್ರಾಬ್ಲಮ್ಸ್ ಬರ್ತಾ ಇದ್ದರೆ ಅದನ್ನು ಏನು ಅವಾಯ್ಡ್ ಮಾಡ್ಬೋದು, ಅದರ ಡಿಪೆಂಡಿಂಗ್ ಆನ್ ದ ಕಾಸ್ಟ್ ನಾವು ಹೇಳ್ತೀವಿ ಏನು ಮಾಡ್ಬೋದು ಅಂತ. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಈ ಶ್ರವಣ ದೋಷದ ಬಗ್ಗೆ ಇರ್ಬೋದು, ಅದಕ್ಕೆ ಕಾರಣಗಳಿರ್ಬೋದು, ಲಕ್ಷಣ, ಅದೇ ರೀತಿ ಅದಕ್ಕೆ ಟ್ರೀಟ್ಮೆಂಟ್ಗಳಿರ್ಬೋದು, ಅದರ ಬಗ್ಗೆ ಮತ್ತು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ನೀಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಶ್ರವಣ ದೋಷದ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಂಡ್ವಿ. ಮುಂದಿನ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.